ಶಿವಕುಮಾರ್ ಸರ್ನಾಯಕ್ ಸಾಹೇಬ್ರನ್ನ, ಸಿದ್ದಯ್ಯ ಕೊಣ್ಣೂರ್ ಅವರನ್ನ, ಹಂಪನಗೌಡ ಬಾದರ್ಲಿ ಅವರನ್ನ, ನಂಜನಮಠ ಸಾಹೇಬ್ರನ್ನ ಹಾಗೂ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರನ್ನ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಕೊಡುವ ಜೊತೆಗೆ ಅವರ ಜೊತೆ ಆಗಿರ್ತಕ್ಕಂಥ ಅವರ ಹಿರಿಯ ಸುಪುತ್ರ ಯುವ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮೇಟಿ ಅವರನ್ನ ಸಹ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇರತಕ್ಕಂಥ ಹಿರಿಯರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಡವರು ಬಟ್ಟೆ ತುಂಬ ಊಟ ಮಾಡಬೇಕು, ಗೌರವದಿಂದಿರಬೇಕು, ಸ್ವಾಭಿಮಾನದಿಂದಿರಬೇಕು. ಅದೇ ಅಭಿವೃದ್ಧಿ ನಮ್ದು. ಈ ಗೋಡ್ಸೆ ಸಿದ್ಧಾಂತವ್ರ ಅಭಿವೃದ್ಧಿ ಏನಂದ್ರೆ ರೋಡ್ ಅಭಿವೃದ್ಧಿ ಆಗವೇನು, ಗಟಾರ ಅಭಿವೃದ್ಧಿ ಆಗವೇನು, ಆ ರೈಲ್ವೆ ಇದನ್ನ ಅವಾನಿ ಅಂದಾನಿ ಕೊಟ್ಟಿವೇನು, ವಿಮಾನ ನಿಲ್ದಾಣ ಅದು ಕೊಟ್ಟಿವೇನಂತಕ್ಕಂಥವ್ರು ಒಂದು ಕಡೆ ಇದ್ದಾರೆ. ಬಡವರು ಸ್ವಾಭಿಮಾನ ಹಿಂದುಳಿದ ಜಾತಿಗಳಿಗೆ ನಾನು ನೋಡಿದ್ದೀನಿ ಯಾವ್ಯಾವ ಅಭಿವೃದ್ಧಿಗಳಿಗೆ ಸಾಲ ಸೂಟ್ಬಿಟ್ರು, ರೈತರು ಸಾಲ ಸೂಟ್ಬಿಟ್ಟಿದ್ದು ಕೇಳಿದ್ದೀನಿ. ಆದ್ರೆ ಅಂಬೇಡ್ಕರ್ ನಿಗಮ ಸಾಲ ಸುಟ್ಬಿಟ್ಟಂತ ಏಕೈಕ ನಾಯಕ ನಮ್ಮ ನಾಯಕ ಸಿದ್ದರಾಮಯ್ಯನವರು. ಬಂಧುಗಳೇ, ಇವತ್ತು ಒಂದೇ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಉಪಚುನಾವಣೆಯ ಪ್ರಚಾರಾರ್ಥವಾಗಿ ಈ ಪ್ರಚಾರದ ನೇತೃತ್ವವನ್ನು ವಹಿಸಿ ಇವತ್ತು ನಮ್ಮ ಸುತ್ತಗೊಂಡ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿರುವಂತ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಭಾಗ್ಯಗಳನ್ನು ಕೊಟ್ಟಿರುವಂತಹ ಭಾಗ್ಯ ವಿಧಾತರು, ಇವತ್ತು ಈ ವೇದಿಕೆಗೆ ಅತ್ಯಂತ ಸುತ್ತಗುಳದ ಗ್ರಾಮದ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸಚಿವ ಸಂಪುಟದ ಸದಸ್ಯರೇ ಹಾಗೂ ಎಲ್ಲ ಅಭ್ಯರ್ಥಿಯಾದಂತಹ ಆತ್ಮೀಯ ಸೋದರರು, ಯುವ ಮುಖಂಡರಾದಂತಹ ಉಮೇಶ್ ಮೇಟಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಯಾವತ್ತು ಸುತ್ತಗೊಂಡ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿರುವಂತಹ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಶಿವಕುಮಾರ್ ಸರ್ನಾಯಕ್ ಸಾಹೇಬ್ರನ್ನ, ಸಿದ್ದಯ್ಯ ಕೊಣ್ಣೂರ್ ಅವರನ್ನ, ಹಂಪನಗೌಡ ಬಾದರ್ಲಿ ಅವರನ್ನ, ನಂಜನಮಠ ಸಾಹೇಬ್ರನ್ನ ಹಾಗೂ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರನ್ನ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಕೊಡುವ ಜೊತೆಗೆ ಅವರ ಜೊತೆ ಆಗಿರ್ತಕ್ಕಂಥ ಅವರ ಹಿರಿಯ ಸುಪುತ್ರ ಯುವ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮೇಟಿ ಅವರನ್ನ ಸಹ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇರತಕ್ಕಂಥ ಹಿರಿಯರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಡವರು ಬಟ್ಟೆ ತುಂಬ ಊಟ ಮಾಡಬೇಕು, ಗೌರವದಿಂದಿರಬೇಕು, ಸ್ವಾಭಿಮಾನದಿಂದಿರಬೇಕು. ಅದೇ ಅಭಿವೃದ್ಧಿ ನಮ್ದು. ಈ ಗೋಡ್ಸೆ ಸಿದ್ಧಾಂತವ್ರ ಅಭಿವೃದ್ಧಿ ಏನಂದ್ರೆ ರೋಡ್ ಅಭಿವೃದ್ಧಿ ಆಗವೇನು, ಗಟಾರ ಅಭಿವೃದ್ಧಿ ಆಗವೇನು, ಆ ರೈಲ್ವೆ ಇದನ್ನ ಅವಾನಿ ಅಂದಾನಿ ಕೊಟ್ಟಿವೇನು, ವಿಮಾನ ನಿಲ್ದಾಣ ಅದು ಕೊಟ್ಟಿವೇನಂತಕ್ಕಂಥವ್ರು ಒಂದು ಕಡೆ ಇದ್ದಾರೆ. ಬಡವರು ಸ್ವಾಭಿಮಾನ ಹಿಂದುಳಿದ ಜಾತಿಗಳಿಗೆ ನಾನು ನೋಡಿದ್ದೀನಿ ಯಾವ್ಯಾವ ಅಭಿವೃದ್ಧಿಗಳಿಗೆ ಸಾಲ ಸೂಟ್ಬಿಟ್ರು, ರೈತರು ಸಾಲ ಸೂಟ್ಬಿಟ್ಟಿದ್ದು ಕೇಳಿದ್ದೀನಿ. ಆದ್ರೆ ಅಂಬೇಡ್ಕರ್ ನಿಗಮ ಸಾಲ ಸುಟ್ಬಿಟ್ಟಂತ ಏಕೈಕ ನಾಯಕ ನಮ್ಮ ನಾಯಕ ಸಿದ್ದರಾಮಯ್ಯನವರು. ಬಂಧುಗಳೇ, ಇವತ್ತು ಒಂದೇ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಉಪಚುನಾವಣೆಯ ಪ್ರಚಾರಾರ್ಥವಾಗಿ ಈ ಪ್ರಚಾರದ ನೇತೃತ್ವವನ್ನು ವಹಿಸಿ
ಇವತ್ತು ನಮ್ಮ ಸುತ್ತಗೊಂಡ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿರುವಂತ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಭಾಗ್ಯಗಳನ್ನು ಕೊಟ್ಟಿರುವಂತಹ ಭಾಗ್ಯ ವಿಧಾತರು, ಇವತ್ತು ಈ ವೇದಿಕೆಗೆ ಅತ್ಯಂತ ಸುತ್ತಗುಳ್ಳದ ಗ್ರಾಮದ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸಚಿವ ಸಂಪುಟದ ಸದಸ್ಯರೇ ಹಾಗೂ ಎಲ್ಲ ಅಭ್ಯರ್ಥಿಯಾದಂತ ಆತ್ಮೀಯ ಸೋದರರು, ಯುವ ಮುಖಂಡರಾದಂತಹ ಉಮೇಶ್ ಮೇಟಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಯಾವತ್ತು ಸುತ್ತಗೊಂಡ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿರುವಂತಹ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ,